Hi friends, welcome back to my mathematics VBR mathematics learning channel. So last video ನಾನು arithmetic progression ಒಂದಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ ಅಲ್ಲಿ ಇದು ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಮತ್ತೊಂದಷ್ಟು ಕ್ವಶನ್ಸ್ ಯಾವ ರೀತಿ ಕೇಳಬಹುದು ನಿಮ್ಮ ಒಂದು TET ಎಕ್ಸಾಮ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. So next 6 questions we already discussed in the previous video. Seventh question, which term of the AP ನ ಕೊಟ್ಟಿದ್ದಾರೆ 3, 8, 30, 80 ಎಕ್ಸೆಟ್ರಾ ಈಸ್ 78. ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 78 ಅನ್ನೋದು ಎಲ್ಲಿ ಬರುತ್ತೆ, ಯಾವ ಒಂದು ಟರ್ಮ್ ಆಗಿರುತ್ತೆ ಅಂದ್ರೆ ಯು ಶುಡ್ ಫೈಂಡ್ ಔಟ್ ಎನ್ ವ್ಯಾಲ್ಯೂ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ, ಯಾವ್ದೋ ಒಂದು ಎನ್ ಟರ್ಮ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅಲ್ವಾ. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದಾಗಿರುತ್ತೆ. ಸೊ ಇದರಿಂದ ಫಸ್ಟ್ ಡೇಟ್ ಅನ್ನ ಬರ್ಕೊಳ್ಳಿ. ಎ ವ್ಯಾಲ್ಯೂ ಇಸ್ ಫಸ್ಟ್ ಟರ್ಮ್ ಅಂಡ್ ಡಿ ವ್ಯಾಲ್ಯೂ ಇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್. d minus 3 you'll get, or 13 minus 8 ಏನೋ ತಗೊಳ್ಳಿ. ಸೊ 8 minus 3 ತಗೊಂಡ್ರೆ you'll get 5 and a value 3 and nth term ಕೊಟ್ಟಿದ್ದಾರೆ. nth term value is 78 ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೇನಿಲ್ಲಿ n ವ್ಯಾಲ್ಯೂ ಯಾವ ಒಂದು ಟರ್ಮ್ ಅಂದ್ರೆ A5 A4 ವರೆಗೂ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 5th ಟರ್ಮ್ ಆಗುತ್ತಾ, 6th ಟರ್ಮ್ ಆಗುತ್ತಾ, 7th ಟರ್ಮ್ ಆಗಿರುತ್ತೆ ಅನ್ನೋದನ್ನ ಗೊತ್ತಿಲ್ಲ. ಬಟ್ ಆ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ, ಅದು ಯಾವ ಟರ್ಮ್ ಅಲ್ಲಿ ಇರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂದ್ರೆ ನಿಮಗೆ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಸೊ an is equals to nth ಟರ್ಮ್ ಫಾರ್ಮುಲಾ, an is equals to a plus of n minus 1 into d. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಇಲ್ಲಿ n ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ an ಕೊಟ್ಟಿದ್ದಾರೆ 78, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. a ವ್ಯಾಲ್ಯೂ ಇಸ್ 3 ಇಲ್ಲಿದೆ. a ವ್ಯಾಲ್ಯೂ ಇಸ್ 3 ಪ್ಲಸ್ n minus 1, n ಗೊತ್ತಿಲ್ಲ, ಯಾವ ಟರ್ಮ್ ಅನ್ನೋದು ಗೊತ್ತಿಲ್ಲ. ಸೊ ಯು ಶುಡ್ ಫೈಂಡ್ ಔಟ್ n, ರೈಟ್ ಇಟ್ ಆಸ್ ಇಟ್ ಈಸ್. d ವ್ಯಾಲ್ಯೂ ಇಸ್ 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 78 is equals to 3 plus 5 ನ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 into n 5n ಮೈನಸ್ ಇಂಟು ಪ್ಲಸ್ ಮೈನಸ್ 1 5 5 ಆಗುತ್ತೆ. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 78 is equals to minus 5 plus 3 ಎಷ್ಟು ಬರುತ್ತೆ, -2 ಬರುತ್ತೆ. 5n minus 2, ಲಾರ್ಜರ್ ವ್ಯಾಲ್ಯೂ ಹ್ಯಾವ್ ನೆಗೆಟಿವ್ ಸೈನ್, ಸೊ ಆನ್ಸರ್ ಇಸ್ ನೆಗೆಟಿವ್ ಬರುತ್ತೆ ಎರಡು ಡಿಫ್ರೆನ್ಸ್ ತಗೊಂಡಾಗ. ಸೊ ಎನ್ ಟರ್ಮ್ ನ ಅಲ್ಲೇ ಇಟ್ಕೊಂಡು +2 ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. 78 ಈ -2 ಇರೋದು ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ +2 ಆಗುತ್ತೆ. ಸೊ 5n 78 plus 2, 5n ನ ಹಿಂಗ್ ಬರ್ಕೊಂಡು 78 plus 2 80. ಸೊ ಕೀಪ್ n ಆಸ್ ಇಟ್ ಈಸ್, ಕ್ರಾಸ್ ಮಲ್ಟಿಪ್ಲೈ 5, 80 by 5 ಇವೆರಡನ್ನು ಡಿವೈಡ್ ಮಾಡಿದ್ರೆ 5 1s, ಇಲ್ಲಿ 5 1s 5, ರಿಮೈಂಡರ್ ಇಸ್ 3, 30 ಆಗುತ್ತೆ. 5 6 30. ಸೊ ಯಾವ ಒಂದು ಟರ್ಮ್ ನಿಮ್ಗೆ ಇಲ್ಲಿ n is equals to 30 ಬರ್ತದೆ. ಸೊ 30th ಟರ್ಮ್ ವ್ಯಾಲ್ಯೂ ಬಂದು 78 ಆಗಿರುತ್ತೆ. ಸೊ ಇಲ್ಲಿ ಏನು 78 ಅಂತ ಕೊಟ್ಟಿದ್ದಾರೆ, ಇದು 30th ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ನಾಟ್ 30th, 16. ವೈ ಆಮ್ ರಿಟನ್ 30? 16 ಅಲ್ವಾ ಇಲ್ಲಿ ಬಂದಿರೋದು. ಸೊ 16th ಟರ್ಮ್ ಆನ್ಸರ್ ಇಸ್ 16. ಸೊ ನಮಗೆ ಬಂದಿರೋಂಥ ಆನ್ಸರು 16. ಸೊ 16th ಟರ್ಮ್ ಬಂದು ನಿಮ್ಗೆ ಇಲ್ಲಿ 78 ಆಗಿರುತ್ತೆ. ಸೊ ಆಪ್ಷನಲ್ಲಿ ಎಲ್ಲಿದೆ 16th ಟರ್ಮ್? ಆಪ್ಷನ್ ಡಿ ನಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ಯರ್ ರೈಟ್ ಆನ್ಸರ್. ಸೊ ನನ್ನ ಜೊತೆಗೆ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಕ್ಯಾಲ್ಕುಲೇಷನ್ ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಅಷ್ಟು ಫಾಸ್ಟ್ ಆಗ್ತೀರಾ. ಸೊ ನಿಮಗೆ ಅಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ ಎಕ್ಸಾಮಲ್ಲಿ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಎಷ್ಟು ಮಟ್ಟಿಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅದೇ ರೀತಿ ನಾವು ಕೂಡ ಹೆಚ್ಚಿನ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ 8th ಕ್ವಶನ್. The 21st term of AP arithmetic progression whose first two terms ನ ಕೊಟ್ಟಿದ್ದಾರೆ -3 and 4 are the first two terms of the AP. You should find out the 21st term ಅಂದ್ರೆ A21 ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ. A21 ನ ಫೈಂಡ್ ಮಾಡಬೇಕು. ಅವ್ರು ಕೊಟ್ಟಿರುವಂಥದ್ದು A1 ಹಾಗೆ A2 ವ್ಯಾಲ್ಯೂ. ಸೊ A1 is nothing but A -3 and A2 is equals to
ಎ ಪ್ಲಸ್ ಡಿ ಅಂತ ಬರಿತೀವಲ್ವಾ, ಸೊ ದಿಸ್ ಇಸ್ 4 ಆಗುತ್ತೆ. ಹಾಗಾದ್ರೆ A21 ಯಾವ ರೀತಿ ಬರೀತೀರಾ ನೀವು? A21 ಇಸ್ ಈಕ್ವಲ್ಸ್ ಟು, ಅಂದ್ರೆ ನೀವು AN ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡ್ಬೋದು. AN ಇಸ್ ಈಕ್ವಲ್ಸ್ ಟು A ಪ್ಲಸ್ ಆಫ್ N ಮೈನಸ್ 1 ಇಂಟು ಡಿ, ಈ ಫಾರ್ಮುಲಾನಾದ್ರೂ ಯೂಸ್ ಮಾಡಿ. ಅಥವಾ ನಾವು ಈ ತರ ಫಾರ್ಮಲ್ ಜನರಲ್ ಫಾರ್ಮಲ್ ಬರಿತೀವಿ ಅಂದ್ರೆ A21 ಕ್ಯಾನ್ ಬಿ ರಿಟರ್ನ್ ಆಸ್ A ಪ್ಲಸ್ 20D ಆಗುತ್ತೆ. ಎರಡನ್ನೂ ಅದೇ ಬರುತ್ತೆ ವಾಪಸ್ ನಿಮಗೆ. ಸೊ A21 ಇಸ್ ಈಕ್ವಲ್ಸ್ ಟು A20, ಜನರಲ್ ಫಾರ್ಮ್. A3 ಇಸ್ ಈಕ್ವಲ್ಸ್ ಟು A ಪ್ಲಸ್ 2D ಆ ಥರ ಬರಿತೀವಲ್ವಾ, ಸೊ ಅದೇ ರೀತಿ A21 ಇಸ್ ಈಕ್ವಲ್ಸ್ ಟು A ಪ್ಲಸ್ 20D ಅಂತ ತಗೊಂಡ್ರೆ A ಪ್ಲಸ್ 20D ಈ ಒಂದು ಫಾರ್ಮುಲಾನಾದ್ರೂ ಯೂಸ್ ಮಾಡಿ ಅಥವಾ ಇದಾದ್ರೂ ಯೂಸ್ ಮಾಡಿ, ಎರಡು ನಿಮಗೆ ಬಿಟ್ಟಿರೋ ಚಾಯ್ಸು. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರು ಆನ್ಸರ್ ಶುಡ್ ಬಿ ಸೇಮ್. ಓಕೆ, ಇಲ್ಲಿ ನಮಗೆ ಡಿ ಗೊತ್ತಿಲ್ಲ, ಫೈಂಡ್ ಔಟ್ ಡಿ. ಡಿನ ಯಾವ ರೀತಿ ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಅಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೆಕೆಂಡ್ ಟರ್ಮ್ ಮೈನಸ್ ಫಾರ್ಮುಲಾ ಮೈನಸ್ ಇದು T2 ಮೈನಸ್ T1. T2 minus T1 is having also one more minus side. So D becomes 4 plus 3. So D is equals to 7 ಆಗುತ್ತೆ. Substitute these values in the formula. So A21 is equals to A ಎಷ್ಟಿದೆ? minus 3 plus 20 into 7. ಇದನ್ನ ಸಿಂಪ್ಲಿಫೈ ಮಾಡಿ ಇಲ್ಲಿಗೆ A21 ವ್ಯಾಲ್ಯೂ. ನನ್ನ ಜೊತೆ ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ. minus 3 plus 20 into 7 20 into 7 27 140 ಬರುತ್ತೆ. ಸೊ A21 is equals to 140 minus 3. 140 minus 3 ಅಂದರೆ 137 ಆಗುತ್ತೆ. ಸೊ 137 is the A21st ಟರ್ಮ್ ವ್ಯಾಲ್ಯೂ ಆಗಿರುತ್ತೆ. ಸೊ 137 ಎಲ್ಲಿದೆ? ಆಪ್ಷನ್ ಬಿ. ಸೊ ಆಪ್ಷನ್ ಬಿ is having 137. This is your right answer. Okay. Next one. 9th question. If 17th term of an AP exceeds its 10th term by 7, the common difference is. So ನೀವು ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಕಂಡೀಷನ್ ನ ಕೊಟ್ಟಿದ್ದಾರೆ, ಯಾವುದೇ ರೀತಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿಲ್ಲ. You should find out the common difference using these two conditions. ಇಲ್ಲೇನು ಕೊಟ್ಟಿದ್ದಾರೆ? 17th term 10th ಟರ್ಮ್ಗಿಂತ ಜಾಸ್ತಿ, ಅಂದ್ರೆ 10th ಟರ್ಮ್ನ 7 ಪಟ್ಟು ಎಕ್ಸೀಡ್ಸ್ ಮಾಡಿದ್ರೆ 7 ಅಷ್ಟು ಜಾಸ್ತಿ ಇರುತ್ತೆ ಅಂತ. A17 ವ್ಯಾಲ್ಯೂ A10ಗಿಂತ 7 ಜಾಸ್ತಿ ಇರುತ್ತೆ. ಸೊ ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಹಾಗಾದ್ರೆ 7 ಬರುತ್ತೆ. ಸಪೋಸ್ ಇದು 30 ಇದ್ರೆ ಇದು ಅದಕ್ಕಿಂತ 7 ಕಡಿಮೆ ಇರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಇಸ್ 2. ಓಕೆ, ಸೊ ಯೂಸಿಂಗ್ ದೀಸ್ ಟು ಕಂಡೀಷನ್ ಯು ಶುಡ್ ಫೈಂಡ್ ಔಟ್ ಡಿ ವ್ಯಾಲ್ಯೂ. ಸೊ ಹಾಗಿದ್ರೆ ನಾವು A17ನ ಯಾವ ರೀತಿ ಬರಿತೀವಿ? A ಪ್ಲಸ್ 16D ಅಂತ ನಾವು ಬರ್ಕೊಳ್ತೀವಿ ಅಲ್ವಾ? ಸೊ A ಪ್ಲಸ್ 16D. ಹಾಗೆ A10ನ ಯಾವ ರೀತಿ ಬರಿತೀವಿ? A10 is equals to A ಪ್ಲಸ್ 9D ಆಗುತ್ತೆ. ಸೊ ಈ ಒಂದು ಎರಡು ಈಕ್ವೇಶನ್ಸ್ ನೀವೇನ್ ಮಾಡಿ ಇಲ್ಲಿ ಸಾಲ್ವ್ ಮಾಡಿ. ಸಾಲ್ವ್ ದೀಸ್ ಟು ಈಕ್ವೇಶನ್ಸ್. ಸೊ ಎರಡನ್ನು ಸಾಲ್ವ್ ಮಾಡಿದಾಗ ಅಂದ್ರೆ ಇಲ್ಲಿ A17 ಬದಲು ಈ ವ್ಯಾಲ್ಯೂ ಹಾಕೊಳ್ಳೋಣ, A10 ಬದಲು ಈ ವ್ಯಾಲ್ಯೂ ಹಾಕೊಳ್ಳೋಣ. ಸೊ ಫಾರ್ ದಿಸ್ ಈಕ್ವೇಶನ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ A17 A ಪ್ಲಸ್ 16D ಮೈನಸ್ ಆಫ್ A ಪ್ಲಸ್ 9D ಈಸ್ ಈಕ್ವಲ್ಸ್ ಟು 7 ಬರುತ್ತೆ. ಸೊ ಇದೇನಾಗುತ್ತೆ? A ಪ್ಲಸ್ 16D ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮೈನಸ್ A ಮೈನಸ್ ಇಂಟು ಪ್ಲಸ್ ಮೈನಸ್ 9D ಈಸ್ ಈಕ್ವಲ್ಸ್ ಟು 7. ಈಗ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲೇನಾಗುತ್ತೆ? ಎ ಗೆಟ್ ಕ್ಯಾನ್ಸಲ್ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. 16 ಮೈನಸ್ 9D ಅಂದರೆ ನಿಮಗೆ 7D ಡಿಫ್ರೆನ್ಸ್ ಬರುತ್ತೆ. 16 ಮೈನಸ್ 9 7D is equals to 7. We need only D value. So cross multiply this 7 by 7. So 7 by 7 ಅಂದ್ರೆ 1. So from this we got the D value is 1. Only thing is you should understand the question. A17th term of the AP. 17th term of the AP exceeds its 10th term by 7 ಅಂದ್ರೆ 17th term 10th termಗಿಂತ 7 ಜಾಸ್ತಿ ಇರುತ್ತೆ ಅಂತ. ನಾನು ಆಲ್ರೆಡಿ ಹೇಳಿದಾಗ 30 ಇದ್ರೆ ಇದು ಅದಕ್ಕಿಂತ 7 ಕಡಿಮೆ ಇರುತ್ತೆ, ಅಂದ್ರೆ 23 ಇರುತ್ತೆ ಆ ಥರ. ಸೊ ಇವೆರಡು ನಡುವೆ ಡಿಫ್ರೆನ್ಸ್ ತಗೊಂಡಾಗ ನಮಗೆ 7 ಬರುತ್ತೆ. ಸೊ ಯೂಸಿಂಗ್ ಜನರಲ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ we get D value. So D value we got 1. So 1 is in the option A.
This is the right answer. Next one, 10th question. The number of multiples of 4 between 10 and 250. So number of multiples of 4 between 10 and 250. So 10 and 250 ನಡುವೆ ಇರುವಂತ ಮಲ್ಟಿಪಲ್ಸ್ ಆಫ್ 4 ನ ನೀವು ಫೈಂಡ್ ಔಟ್ ಮಾಡ್ಬೇಕಂದ್ರೆ 4 ಇಂದ ಡಿವೈಡ್ ಆಗುವಂತ ನಂಬರ್ಸ್. ಮಲ್ಟಿಪಲ್ಸ್ ಆಫ್ 4 ಅಂದ್ರೆ 4 1 ಟೇಬಲ್ ಅಲ್ಲಿ ಬರುತ್ತಲ್ವಾ. ಸೊ ಆ ಒಂದು ನಂಬರ್ಸ್ 10 ಮತ್ತೆ 250 ನಡುವೆ ಇರುವಂತ ಎಷ್ಟು ನಂಬರ್ಸ್ ಇದೆ 4 ಇಂದ ಡಿವೈಡ್ ಆಗುವಂತದ್ದು, ಫೋರ್ತ್ ಮಲ್ಟಿಪಲ್ ಎಷ್ಟು ಬರುತ್ತೆ, ಎಷ್ಟು ನಂಬರ್ಸ್ ಬರುತ್ತೆ ಅಂದ್ರೆ n ವ್ಯಾಲ್ಯೂನ ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಫಸ್ಟ್ ಏನ್ ಮಾಡಿ, ದ ಮಲ್ಟಿಪಲ್ಸ್ ಆಫ್ 4 ಬಿಟ್ವೀನ್ 10 and 250 ಯಾವ ರೀತಿ ಬರೆಯೋಣ ನಾವು, ಎಲ್ಲಾನು ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಇದು ಫಾರ್ಮುಲಾನ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡೋದು. ಒಂದಷ್ಟು ನಂಬರ್ಸ್ ನ ಬರ್ಕೊಳ್ಳೋಣ. ಸೊ 10 ಡಿವೈಡ್ ಆಗಲ್ಲ, 11 ಡಿವೈಡ್ ಆಗಲ್ಲ 4 ಇಂದ. ಸೊ 4 3 is 12 ಡಿವೈಡ್ ಆಗುತ್ತೆ. ಸೊ 12 ಇಂದ ಸ್ಟಾರ್ಟ್ ಆದರೆ 12 16 20 24 ಈ ರೀತಿ ಬರುತ್ತೆ ಅಲ್ವಾ. ಸೊ ಫ್ರಮ್ ಇದರಿಂದ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವು ಫಾರ್ಮ್ ಮಾಡ್ಕೊಂಡ್ರೆ ಅಟ್ ದ ಲಾಸ್ಟ್ ವ್ಯಾಲ್ಯೂ ಯಾವುದು 250 ಅಲ್ವಾ. 250 4 ಇಂದ ಡಿವೈಡ್ ಆಗುತ್ತಾ, ಇಲ್ಲ. 254 ಇಂದ ಡಿವೈಡ್ ಆಗಲ್ಲ. 200 ಯಾವ್ದು ಬರುತ್ತೆ, 248 ಬರುತ್ತೆ ಲಾಸ್ಟ್ ಟರ್ಮ್. ಕಂಟಿನ್ಯೂ ಅಂದ್ರೆ ಫುಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವರು 250 ಅಂತ ಲಿಮಿಟ್ ಕೊಟ್ಟಿದ್ದಾರೆ. ಸೊ 250 ಒಳಗಡೆನೆ ತಗೋಬೇಕು. 250 ಡಿವೈಡ್ ಆಗಲ್ಲ, 249 ಡಿವೈಡ್ ಆಗಲ್ಲ. ಸೊ 248 ಡಿವೈಡ್ ಆಗುತ್ತೆ. 4 6 24 4 2 8. ಸೊ ಇದು ಡಿವೈಡ್ ಆಗುತ್ತೆ. ಸೊ 248 ವರೆಗೆ 12 ಇಂದ 248 ವರೆಗೆ ಎಷ್ಟು ನಂಬರ್ಸ್ 4 ಇಂದ ಡಿವೈಡ್ ಆಗುತ್ತೆ, ಮಲ್ಟಿಪಲ್ಸ್ ಆಫ್ 4 ಇದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ. ದಟ್ ಇಸ್ ದ n ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಇಲ್ಲಿ, ಈಗ ಇದರಿಂದ ನಾವು ಏನ್ ಬರ್ಕೋಬಹುದು, ಎ ವ್ಯಾಲ್ಯೂನ ಬರ್ಕೋತೀವಿ 12 ಫಸ್ಟ್ ಟರ್ಮ್. ಹಾಗೆ ಡಿಫ್ರೆನ್ಸ್ ನ ಬರ್ಕೊಳ್ಳೋಣ. 16 - 12 ಅಂದ್ರೆ 4 ಡಿಫ್ರೆನ್ಸ್ ಬರುತ್ತೆ ಈಚ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗೆ. ಹಾಗೆ ಲಾಸ್ಟ್ ಟರ್ಮ್ ಗೊತ್ತಿದೆ ಏನು, 248. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು n ವ್ಯಾಲ್ಯೂ. ಸೊ ಫಾರ್ಮುಲಾ ಈಸ್ ಸೇಮ್, ಜನರಲ್ ಫಾರ್ಮುಲಾ ಫಾರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. an is equals to a plus of n minus 1 into d. ಈಗ ನೀವೇನ್ ಮಾಡಿ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ an is 248, a is 12 plus n values we don't know, we are finding out, write it as it is. n minus 1 into d is 4. 248 12 plus 4 ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 4n minus 4 ಆಗುತ್ತೆ. ಸೊ 248 12 minus 4 ಅಂದ್ರೆ 8 ಆಗುತ್ತೆ ಡಿಫರೆನ್ಸ್, 4n. ಈಗ n ಟರ್ಮ್ನ ರೈಟ್ ಆಸ್ ಇಟ್ ಈಸ್ ಅಂಡ್ ಟೇಕ್ ದಿಸ್ 8 ಲೆಫ್ಟ್ ಹ್ಯಾಂಡ್ ಸೈಡ್. ಏನಾಗುತ್ತೆ, 248 minus 8 ಆಗುತ್ತೆ. ಸೊ 4n is equals to, ಎರಡರ ನಡುವೆ ಡಿಫರೆನ್ಸ್ ಎಷ್ಟು ಬರುತ್ತೆ, 240 ಬರುತ್ತೆ. ಸೊ 240 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4ನ ಇಲ್ಲಿ 4 1s 4, 4 6 24, 4 0s. ಸೊ ಎಷ್ಟು ಬಂತು ನಮಗೆ, n ವ್ಯಾಲ್ಯೂ ವಿ ಗಾಟ್ 60. ಅಂದ್ರೆ ಏನಿಲ್ಲಿ 4 ಇಂದ ಡಿವೈಡ್ ಆಗುವಂತ ನಂಬರ್ಸ್ ಬಿಟ್ವೀನ್ 10 and 250 ಎಷ್ಟಿದೆ, 60 ಇದೆ. ಫೋರ್ತ್ ಮಲ್ಟಿಪಲ್ಸ್ ಆಫ್ 4 ಎಷ್ಟಿದೆ, 10 and 250 ನಡುವೆ 60 ಇದೆ ಅಲ್ವಾ. ಇಟ್ಸ್ ಅ ಶಾರ್ಟ್ ಕಟ್ ಮೆಥಡ್, ಫಾರ್ಮುಲಾ ಮೆಥಡ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ದಿ ಟರ್ಮ್ಸ್. Okay. So I'll stop today's class here. Thank you for listening. And one more thing, don't forget to subscribe my channel. So if you subscribe, I'll upload more number of videos. And if you like this video, please like and share to your friends, those who have taken TT exam, upcoming TT exam. Thank you.